ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಸೊ ವೀಕ್ಷಕರೇ, ಇವತ್ತೇನು ನೀವು ಕಬ್ಬು ನೋಡ್ತಾ ಇದ್ದೀರಾ, ಇದು ಕರೆಕ್ಟಾಗಿ ಇವತ್ತು 2 ತಿಂಗಳು 8 ದಿನ ಆಗಿದೆ. 19ನೇ ತಾರೀಕು 10ನೇ ತಿಂಗಳು ಅಂದರೆ ಅಕ್ಟೋಬರ್ 2025 ನಾಟಿ ಮಾಡಿದ್ದು. ಅದೆಲ್ಲ ನೋಡಿದ್ದೀರಾ ವೀಡಿಯೋ. ಸೊ ನಿಮಗೆ ಗಿಡ ತೋರಿಸ್ಕೊತಾ ಬರ್ತೀನಿ. ಸೊ ಮರಿ ಸಂಖ್ಯೆ ನೋಡಿ, ಫಸ್ಟ್ ಕ್ಲಾಸಾಗಿ ಬರ್ತಾಯಿದೆ. ಫಸ್ಟಿಂದ ತೋರಿಸ್ಕೊಂಬರೋಣ. ಕ್ವಾಲಿಟಿ ನೋಡಿ, ಶೂಟ್ಸ್ ನೋಡಿ ಎಷ್ಟು ದಪ್ಪ ಬರ್ತಾಯಿದೆ, ಮರಿಗಳು ಬರ್ತಾಯಿದೆ, ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಸೊ ಕರೆಕ್ಟಾಗಿ ಇವತ್ತು ನಿಮಗೆ ಒಳ್ಳೆ ರಿಸಲ್ಟ್ ತೋರಿಸ್ತಾ ಇದ್ದೀರಿ. ಸೊ ಏನೇನು ಮಾಡ್ಕೊಂಬಂದ್ವಿ ನಾವು, ಒಂದು ಹೈಲೈಟ್ಸ್ ಕೊಡೋಣ. 2 ತಿಂಗಳು 8 ದಿನ ಆಗಿದೆ. ಸೊ ನಾಟಿ ಮಾಡಿದ್ದು ಫಸ್ಟು ಸೆಣಬು ಹಾಕಬೇಕು. ಎಲ್ಲ ಹೊಸೊಬ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೂಮಿ ಫಲವತ್ತತೆ ಇಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ಬೆಳೆ ಆಗಲಿ, ಬರೀ ನಾವು ಇಷ್ಟು ದಿನ ಬಾಳೆ ಮಾಡ್ತಾಯಿದ್ರಿ, ಬರೀ ಬಾಳೆಗೆ ಅಂತ ಅಲ್ಲ, ಎನಿ ಕ್ರಾಪ್ ನೀವು ಫಸ್ಟು 100% ಸಾವಯವನೇ ಮಾಡಬೇಕು ಅಂದರೆ ಫಸ್ಟು ನೀವು ಮಾಡಬೇಕಾಗಿರೋದು ಸೆಣಬು. ಎಕರೆಗೆ 25 kg ಸೆಣಬು ಹಾಕಬೇಕು. ವೀಕ್ಷಕರೇ, ಎಲ್ಲರೂ ಫೇಲ್ಯೂರ್ ಆಗ್ತಾ ಇರೋದು, ನೀವು ಏನೇ ಕ್ರಾಪ್ ಬೆಳೆದಿರಿ ಮುಂಚೆ ಸೆಣಬು 100% ಹಾಕೋರು ಮಾತ್ರ ಸಕ್ಸಸ್ ಆಗೋದು. 100% ನಮ್ಮ ಪದ್ಧತಿಲಿ. ಸೊ ನೀವು 25 kg ಸೆಣಬು ಹಾಕಲೇಬೇಕು. ಆಮೇಲೆ 2ನೇ ಕುಳೆ ಬಿಡೋರು ದಯವಿಟ್ಟು ರೌದಿ, ನಾರ್ತ್ ಕರ್ನಾಟಕ ಕಡೆ ರೌದಿ ಅಂತಾರೆ, ನಮ್ಮ ಕಡೆ ಇಲ್ಲಿ ತರ್ಗು ಅಂತಾರೆ. ಸೊ ರೌದಿ ಆಗಲಿ ತರ್ಗಾಗಲಿ ಸುಟ್ಟಾಕಬೇಡಿ, ಅದೇ ಇರೋದು ಚಿನ್ನ. ನೀವು ಇರೋ ಚಿನ್ನನ ಹಾಳು ಮಾಡಿಕೊಂಡು ತಿರ್ಗಿ ಆಚೆ ಕಡೆಯಿಂದ ಕೆಮಿಕಲ್ ತಂದು ಹಾಕ್ತೀರಾ. ಗೊಬ್ಬರದ ಕಾರ್ಖಾನೆ ನಿಮ್ಮ ಭೂಮಿಯಲ್ಲೇ ಇದೆ. ಸೆಕೆಂಡ್ ಟೈಮು 2ನೇ ಕುಳೆ 3ನೇ ಕುಳೆ ಮಾಡೋರು ಅರ್ಥ ಮಾಡ್ಕೊಳ್ಳಿ. ಫಸ್ಟು ಬರೀ 20,000 ನಿಮಗೆ 80ರಿಂದ 100 ಟನ್ ಗ್ಯಾರಂಟಿ ಇದೇ ಜಾಗದಲ್ಲಿ ನಿಮಗೆ ತೋರಿಸ್ತೀನಿ ನಾನು 100%. ಸೊ ಏನಕ್ಕೆ ಇಳುವರಿ ಬರೋದು ಅಂದರೆ ಅರ್ಥ ಮಾಡ್ಕೊಬೇಕು. ಫಸ್ಟು ನಿಮಗೆ ಬೇಕಾಗಿರೋದು ಭೂಮಿ ಫಲವತ್ತತೆ. ಒಂದು ಸತಿ ನಿಮ್ಮ ಭೂಮಿ ಫಲವತ್ತಾಗಿದ್ರೆ ಏನೇ ಬೆಳೆದ್ರೂ ಫಸ್ಟ್ ಕ್ಲಾಸಾಗಿ ಬೆಳೆಯುತ್ತೆ. ಆಮೇಲೆ 2ನೇ ಇಂಪಾರ್ಟೆಂಟು ನಿಮಗೆ ದಾಯ, ಅಂದರೆ ಸಾಲಿಂದ ಸಾಲಿಗೆ ನೀವು ಕಮ್ಮಿ ಅಂದರೂ 6 ಅಡಿ ಬಿಡಬೇಕು. ನಮ್ಮ ಪದ್ಧತಿಯಲ್ಲಿ 6 ಅಡಿ ಇಲ್ಲಾಂದರೆ 8 ಅಡಿ. ಎಷ್ಟೊಂದು ಕಡೆ 4 ಅಡಿ ಹಾಕ್ತಾರೆ, 4.25 ಅಡಿ ಹಾಕ್ತಾರೆ. ಏನು ಉದ್ದೇಶ ಅಂದರೆ ಮರಿ ಸಂಖ್ಯೆ ಜಾಸ್ತಿ ಆದಾಗ ಅದಕ್ಕೆ ಯಾವಾಗ ಗಾಳಿ ಬೆಳಕು ಸಿಗಲ್ಲ, ಅದು ನಿಮಗೆ ದಪ್ಪ ಆಗಲ್ಲ. ಸೊ ಒಂದು ಕಬ್ಬು ದಪ್ಪ ಆಗಬೇಕಂದ್ರೆ ಬರೀ ನಮ್ಮ ಔಷಧಿ ಅಲ್ಲ, ನಮಗೆ ಗಾಳಿ ಬೆಳಕು ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಗಾಳಿ ಬೆಳಕು. ಯಾಕಂದರೆ ಮರಿ ಸಂಖ್ಯೆ ಜಾಸ್ತಿ ಆದಾಗ ನಿಮಗೆ ಒಂದು ಸಾಲಿಂದ ಇನ್ನೊಂದು ಸಾಲು ಜಾಸ್ತಿ ಇದ್ದರೆ ಮಾತ್ರ ನಿಮಗೆ ಇಳುವರಿ ಬರೋದು. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ, ಜಾಸ್ತಿ ನಾಟಿ ಮಾಡಿದ್ರೆ ಜಾಸ್ತಿ ಇಳುವರಿ ಬರುತ್ತೆ ಅಂತ. ತಪ್ಪು ಮಾಹಿತಿ. ನೀವು 6 ಅಡಿ 8 ಅಡಿ ಬಿಟ್ರೂ ನಿಮಗೆ ಬೇಕಾಗಿರೋದು 1.5ರಿಂದ 2 ಟನ್ ಮಾತ್ರ ನಿಮಗೆ ನಾಟಿ ಮಾಡೋಕ್ಕೆ. ಅದೇ ನೀವು 3-3.5 ಟನ್ ಹಾಕ್ತೀರಾ, ಬಟ್ ಅಂದರೂ ಇಳುವರಿ ಬರ್ತಾಯಿಲ್ಲ. ಯಾಕೆ ಅಂದರೆ ದಪ್ಪ ಆಗಲ್ಲ ಅಂದರೆ ಅದರಲ್ಲಿರೋಂಥ ಶುಗರ್ ಕಂಟೆಂಟು ನಮ್ಮ ಸಾವಯವಲ್ಲಿ ಮಾಡಿದ್ರೆ ಶುಗರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ರಿಸಲ್ಟೆಲ್ಲ ನೀವು ಬೇರೆ ವೀಡಿಯೋಗಳಲ್ಲಿ ನೋಡಿದ್ದೀರಾ. ಫಸ್ಟಿಂದ ಹೇಳ್ಕೊಡ್ತಾರೋ ಉದ್ದೇಶ ಏನು ಅಂದರೆ ಈ ಥರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಫೇಲ್ಯೂರ್ ಇಲ್ಲ. ಸೊ ಬನ್ನಿ ನೋಡ್ಕೊತ ಹೋಗೋಣ. ಸೊ ಇವಾಗ ನಮ್ಮದು ಫಸ್ಟು 1ನೇ ತಿಂಗಳು ನೀವು ಮಾಡಬೇಕಾಗಿರೋದು ಸೆಣಬು ಹಾಕಿದ್ಮೇಲೆ 6 ಅಡಿ ಸಾಲು ಮಾಡ್ಕೊಳ್ಳಿ. ಒಂದು ಲೈನಿಂದ ಇನ್ನೊಂದು ಲೈನ್ಗೆ 6 ಅಡಿ ಇದೆ. ಸೊ ಅಲ್ಲಿ ನಾವು 2 ನಾಟಿ ಮಾಡ್ಕೊಂಡು ಹೋಗಿದ್ದೀರಿ ಒಂದೇ ಲೈನಲ್ಲಿ, ಅದೆಲ್ಲ ವೀಡಿಯೋ ನೋಡಿದ್ದೀರಾ. ಸೊ ಏನೇನು ಮಾಡಬೇಕು ಅಂದರೆ 1 ತಿಂಗಳಿಗೆ ಮೊಳಕೆ ಬರೋಕ್ಕೆ ನಿಮಗೆ 20ರಿಂದ 1 ತಿಂಗಳು ಬೇಕಾಗುತ್ತೆ ಕಬ್ಬು. ಸೊ 20ರಿಂದ 1 ತಿಂಗಳು ನಿಮಗೆ ಕಬ್ಬು ಕಾಣಲ್ಲ, ಎಲ್ಲ ಮೊಳಕೆ ಬರೋಷ್ಟಲ್ಲ ಅಷ್ಟು ಟೈಮ್ ಆಗುತ್ತೆ. ಅಲ್ಲಿ ತನಕ ನೀವು ನೀರು ಬಿಡೋದು, ಜಾಸ್ತಿ ನೀರು ಬಿಡಬಾರ್ದು. ನಾವು ಬಿಡ್ತಾ ಇರೋದು ರಾತ್ರಿ 2 ಅವರ್. ಸೊ ನೋಡ್ಕೊಂಡು ಬಿಡಿ. 2 ಅವರ್ ಸ್ಟಾರ್ಟಿಂಗು, 1 ತಿಂಗಳು ಫುಲ್ಲು 2 ಅವರ್ ಬಿಡಿ ಸಾಕು. 2ನೇ ತಿಂಗಳಿಗೆ ಬೆಳಿಗ್ಗೆ 2 ಅವರು, ರಾತ್ರಿ 2 ಅವರ್ ಬಿಡಿ, ಬೇಕಾದಷ್ಟು ಆಯಿತು. ಸೊ ನಾವು ನೋಡ್ತಾ ನಾವು ಡ್ರಿಪ್ ಮಾಡಿದ್ದೀರಿ, ನೋಡ್ಬೋದು ನೀವು. ಸೊ ಡ್ರಿಪ್ಪು ನೀರು ಬಿಟ್ಟಿದ್ದೀವಿ ಇವಾಗ. ಸೊ ಡ್ರಿಪ್ಪಲ್ಲಿ ಬಿಡ್ತಾ ಇರೋರು 2 ಅವರ್ ಬಿಡಿ. ನೀರು ಹಾಯಿಸೋರು ಈ 2 ಸಾಲಲ್ಲಿ 6 ಅಡಿ ಏನಿದೆ ಫುಲ್ 6 ಅಡಿ ತ್ಯಾವ ಮಾಡಬೇಕಾಗಿಲ್ಲ. ಇದು ಸಾಲು ಪಕ್ಕನೇ ನೀವು ಒಂದು ನೇಗಿಲು ಹೊಡೆದ್ಬಿಟ್ಟು ಅಲ್ಲಿ ನೀವು ನೀರು ಬಿಟ್ಟರೆ ಸಾಕಾಗುತ್ತೆ. ಇಲ್ಲ ಲೈನಲ್ಲೇ ನೀರು ಬಿಟ್ಟರು ಆಗುತ್ತೆ. ಜಾಸ್ತಿ ನೀರು ಬಿಡಬೇಡಿ.
ಒಂದು ಸತಿ ನೀರು ಬಿಟ್ಟರೆ ಹೆಚ್ಚು ಕಮ್ಮಿ ಒಂದು ವಾರ 15 ದಿನ ನೀವೇನು ನೀರು ಬಿಡಬೇಕಾಗಿಲ್ಲ. ಬಟ್ ಡ್ರಿಪ್ ಮಾಡೋರು ದಿನ ಬಿಡಿ, ದಿನ 2 ಅವರ್ ಬಿಡಿ. ಸೊ ನೋಡ್ಬೋದು ಎಷ್ಟು ಹೈಟ್ ಇದೆ. ನಿಂತ್ಕೊಳ್ಳಿ ಸುರೇಶ್ ಅವರೇ. ಸೊ ಆಲ್ರೆಡಿ 5 ಅಡಿ ಬಂದಿದೆ ಅಲ್ವಾ? ಸೊ 4 ಅಡಿ 5 ಅಡಿ ಬಂದಿದೆ ನೋಡ್ಬೋದು. ಸೊ ಮರಿ ಸಂಖ್ಯೆ ಆಗಲಿ, ಕಬ್ಬಿನ ಕ್ವಾಲಿಟಿ ನೋಡಿ, ಎಲೆ ಕ್ವಾಲಿಟಿ ನೋಡಿ. ಫಸ್ಟ್ ಕ್ಲಾಸ್ ಆಗಿದೆ, ಹಸಿರಾಗಿದೆ. ಇದು ನ್ಯಾಚುರಲ್ ಹಸಿರು. ಸೊ ನೀರು ಬಿಡೋದಲ್ಲದೆ ಕರೆಕ್ಟಾಗಿ ಮಧ್ಯದಲ್ಲಿ ಕಳೆ. ನೀವು 20 ದಿನಕ್ಕೆ ಒಂದು ಸತಿ ರೋಟೋವೇಟ್ರ್ ಹೊಡೀರಿ. 6 ಅಡಿ 8 ಅಡಿ ಇರೋವಾಗ ಆರಾಮಾಗೆ ಮಿನಿ ಟ್ಯಾಕ್ಟ್ರಲ್ಲೇ ಹೊಡಿಬೋದು. ಸೊ 8 ಅಡಿ ಬಿಟ್ಟವರು ದೊಡ್ಡ ಟ್ಯಾಕ್ಟ್ರಲ್ಲೇ ಹೊಡಿಬೋದು. ಸೊ ಆಮೇಲೆ ನಿಮ್ಗೆ ಹೊಡಿಯೋಕ್ಕಾಗಲ್ಲ. ಇವಾಗ ನಾವು 6 ಅಡಿ ಬಿಟ್ಟಿದ್ದೀವಿ ನಾವು. 6 ಅಡಿಲಿ ಮಿನಿ ಟ್ಯಾಕ್ಟ್ರ್ ಇವಾಗ ಹೋಗೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಎಲೆಗಳು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಟ್ಯಾಕ್ಟ್ರ್ ಬರೋಕ್ಕಾಗಲ್ಲ. ಸೊ ಫಸ್ಟು 20 ದಿನಕ್ಕೇ ಒಂದು ಸತಿ ರೋಟೋವೇಟ್ರ್ ಹೊಡಿಬೇಕು. ದಯವಿಟ್ಟು ಕಳೆ ಔಷಧಿ ಹೊಡಿಬೇಡಿ ಯಾವುದೇ ಕಾರಣಕ್ಕೂ. ಕಬ್ಬು ಅಲ್ಲಿಂದ ಅಲ್ಲಿಗೆ 6 ಅಡಿ ಇದೆ, ಮಧ್ಯದಲ್ಲಿ ಕಳೆ ಔಷಧಿ ಹೊಡಿಬೋದು ಅಂತ ಕಳೆ ಔಷಧಿ ಹೊಡಿತಾರೆ. ದಯವಿಟ್ಟು ಕಳೆ ಔಷಧಿ ಹೊಡಿಬೇಡಿ. ನಿಮಗೆ ಮಧ್ಯದಲ್ಲಿ ಬೇಕಾದ್ರೆ ತರಕಾರಿ ಬೆಳೆಯೋರು ಮಧ್ಯದಲ್ಲಿ ಒಂದು ಬೆಡ್ ಮಾಡ್ಕೊಂಡು ತರಕಾರಿ ಬೆಳಿಬೋದು, ಇಲ್ಲಾಂದರೆ ಈರುಳ್ಳಿ ಹಾಕ್ಬೋದು, ತರಕಾರಿ ಏನು ಬೇಕಾದ್ರೂ ಮಾಡ್ಬೋದು. ಸೊ ನೋಡ್ಬೋದು. ಸೊ ಮಧ್ಯದಲ್ಲಿ 20 ದಿನ ಆದಮೇಲೆ ಒಂದು ಡೋಸ್ ಕೊಟ್ಟಿದ್ದೀವಿ. ಸೊ ನಾಟಿ ಮಾಡೋವಾಗ ನಮ್ಮ ಲಿಕ್ವಿಡಲ್ಲಿ ಅದ್ದಿ ಬೀಜೋಪಚಾರ ಮಾಡಿ ಹಾಕಿರೋದು. ಅದಾದಮೇಲೆ ನಿಮಗೆ 20 ದಿನಕ್ಕೆ ಒಂದು ಡೋಸು. ಆಮೇಲೆ ನಾನು ತೋರಿಸಿದ್ದೆ, ಎಲ್ಲರೂ ನಿಮಗೆ ಸ್ವಲ್ಪ ಬಿಳಿ ಎಲೆ ಸ್ವಲ್ಪ ಬಿಳಿಯಾಗಿ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆದರೆ ಒಂದು ಸ್ಪ್ರೇ ಹೊಡಿಬೋದು ವೀಕ್ಷಕರೇ. ಯಾವಾಗ 2ನೇ ತಿಂಗಳಲ್ಲಿ. ಸೊ ಇವತ್ತು 2 ತಿಂಗಳು 8 ದಿನ ಆಗಿದೆ ನೋಡ್ಬೋದು. ಫಸ್ಟ್ ಕ್ಲಾಸಾಗಿ ಬಂದಿದೆ ಮರಿಗಳು. ಸೊ ಧೈರ್ಯವಾಗಿ ಮಾಡಿ, 100% ಗ್ಯಾರಂಟಿ ಕೊಡ್ತೀನಿ. ಇದೇ ಭೂಮಿಲಿ ನಿಮಗೆ ಚಾಲೆಂಜ್ ಮಾಡ್ತೀನಿ, 100 ಟನ್ ಗ್ಯಾರಂಟಿ ಇವತ್ತೇ ಹೇಳ್ತಾ ಇದ್ದೀನಿ ನಾನು. ಸೊ ಲೈನಲ್ಲಿ ಇರೋ ಅಂಥ ಕಳೆ ಲೇಬರ್ ಕೈಯಲ್ಲೇ ಕಿತ್ತಿಸ್ಬೇಕು ನೋಡ್ಬೋದು. ಸೊ ಇದು ಟೋಟಲ್ 11 ಎಕರೆ ಪ್ಲಾಟು. ಬಾಳೆ, ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, ಪಚ್ಚಬಾಳೆ, ಅದ್ರ ಜೊತೆಗೆ ಕಬ್ಬು, ತರಕಾರಿ. ಸೊ ಹಾಗಾಗಿ ಪ್ರತಿಯೊಂದು ಬೆಳಿಬೋದು ಅಂತ ನಾವು ತೋರಿಸ್ತಾ ಇದ್ದೀವಿ. ಆ್ಯಪ್ ಫಾಲೋ ಮಾಡೋರು 100% ಸಕ್ಸಸ್ ಗ್ಯಾರಂಟಿ. ಹೊಸಬ್ರು ಪ್ಲೇಸ್ಟೋರ್ಗೆ ಹೋಗಿ ಫಸ್ಟ್ ಅರ್ತ್ ಅಂತ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ಕೊಡ್ತೀರಿ. ಆಚೆ ಕಡೆ ನೀವು ಯಾರನ್ನೂ ಕೇಳಬೇಕಾಗಿಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ. 100% ಸಕ್ಸಸ್ ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಇನ್ನೊಂದು ಲೈನ್ ತೋರಿಸ್ಬಿಡೋಣ ನೋಡಿ. ಮರಿ ಸಂಖ್ಯೆ ನೋಡಿ. ಕ್ವಾಲಿಟಿ ನೋಡ್ಬೋದು, ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ನೀವು ಇದೇ ಥರ ಬೆಳಿಬೇಕಂದ್ರೆ ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಮ್ಮ ವಿಶೇಷತೆ ಏನಂದರೆ, ಒಂದು ಸತಿ ನಾಟಿ ಮಾಡಿದ್ರೆ 10 ವರ್ಷ ಇದೇ ಥರ ಬೆಳಿಬೋದು. ಕೆಮಿಕಲ್ ಫಾರ್ಮಿಂಗಲ್ಲಿ ಏನಾಗುತ್ತೆ, ಮೊದಲನೇ ವರ್ಷ ನಿಮಗೆ 60 ಬರ್ಬೋದು, ನೆಕ್ಸ್ಟ್ ವರ್ಷ ನಿಮಗೆ ಬರೋದೇ 50 ಇಲ್ಲ 45, 3ನೇ ವರ್ಷ 30. ಎಷ್ಟೊಂದು ಜನ 3ನೇ ವರ್ಷ ಬಿಡೋದೇ ಇಲ್ಲ, ತೆಗ್ದೇ ಬಿಡ್ತಾರೆ. ನಮ್ಮ ಪದ್ಧತಿಲಿ 80 ರಿಂದ 100 ಟನ್ ಗ್ಯಾರಂಟಿ. ಸೆಣಬಾಗ್ದವರು ಮಾತ್ರ ಡ್ರಿಪ್ಪಲ್ಲಿ ಮಾಡಿದ್ರೆ ಮಾತ್ರ
ಪ್ಲಸ್ 10 ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ಬೋದು. 10 ವರ್ಷವೂ ನಿಮಗೆ 100 ಟನ್ ಬರ್ತಾ ಇರುತ್ತೆ. ಏನು ತೆಗಿಯೋದೇ ಬೇಡ ನೀವು. ಎಷ್ಟು ಉಳೀತು ನಿಮಗೆ, ಟ್ರ್ಯಾಕ್ಟರ್ ಖರ್ಚು ಉಳೀತು, ಲೇಬರ್ ಖರ್ಚು ಉಳೀತು. ನಿಮಗೆ ಮೊದಲನೇ ವರ್ಷವೇ ಸ್ವಲ್ಪ ಇನ್ವೆಸ್ಟ್ಮೆಂಟು ನಮ್ಮದು ಖರ್ಚಾಗೋದು ಬರೀ ನಿಮಗೆ 20,000 ಒಂದು ಎಕರೆಗೆ. 10 ತಿಂಗಳು ಹಾಕಬೇಕು, ತಿಂಗಳ 2,000 ರೂಪಾಯಿ ಆಗುತ್ತೆ. ಪ್ಲಸ್ 2ನೇ ವರ್ಷ 3ನೇ ವರ್ಷದಿಂದ ನಿಮಗೆ ಬೇರೆ ಖರ್ಚುಗಳು ತುಂಬ ಕಮ್ಮಿ ಆಗುತ್ತೆ. ಒಂದು ಸತಿ ಡ್ರಿಪ್ ಹಾಕಿದ್ರೆ ಒಳ್ಳೆ ಡ್ರಿಪ್ ಹಾಕಿದ್ರೆ ನಿಮಗೆ 5 ವರ್ಷ ಬರೋದ್ರಿಂದ ನಿಮಗೆ ನೆಕ್ಸ್ಟ್ 5 ಇಯರ್ಸ್ ನಿಮಗೇನು ಟೆನ್ಷನ್ ಇರೋಲ್ಲ, ಇನ್ವೆಸ್ಟ್ಮೆಂಟ್ ಕಮ್ಮಿ. ಸೊ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅರ್ತ್ ಫಾರ್ಮರ್ಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಆ್ಯಪ್. ಮೇಯ್ನ್ಲಿ ನಿಮಗೆ ಟ್ಯುಟೋರಿಯಲ್ ಆ್ಯಪ್ ಅಂದರೆ ಸ್ಕೂಲಲ್ಲಿ ಹೇಳ್ಕೊಟ್ಟಂಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀರಿ. 100% ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಲ್ ಮಾಡಿ ಫಸ್ಟ್ ಅರ್ತ್ ಆ್ಯಪ್. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. First Earth.